गुलबर्गा बंद की ताईद में आज मुख्तलिफ तंजीमों के ज़िम्मेदारान ने एहतजाज करते हुए मुल्क के वज़ीर दाखिला अमित शाह से इस्तीफ़े का मुतालबा किया। संविधान की संविधान की संविधान की ದೇಶದ ಗೃಹ ಮಂತ್ರಿ ಸಂವಿಧಾನ ಪೀಠವನ್ನು ಅಲಂಕರಿಸಿದಂತ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತಗೊಂಡು ಮನುಸ್ಮೃತಿ ಜೊತೆ ಹಿಂದೂ ಧರ್ಮದ ಜೊತೆ ಸ್ವರ್ಗದ ಜೊತೆ ನರಕದ ಜೊತೆ ಹೋಲಿಸಿ ಮಾತಾಡಿ ಅವಹೇಳನ ಮಾಡಿದಕ್ಕೆ ಗುಲ್ಬರ್ಗಾ ಜಿಲ್ಲೆಯ ಎಲ್ಲಾ ಅಲ್ಪಸಂಖ್ಯಾತ ಸಂಘಟನೆಗಳು ಮೈನಾರಿಟಿ ಸಂಘಟನೆಗಳು ಎಲ್ಲಾ ತಾಲೂಕಿನ ಜನ ನಾವು ಸಂಪೂರ್ಣವಾಗಿ ಖಂಡಿಸುತ್ತೇವೆ। ಮತ್ತೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ನಾವೆಲ್ಲರೂ ಘೋಷಣೆಗಳನ್ನು ಕೂಗುತ್ತಾ ಅವರು ರಾಜೀನಾಮೆ ಕೊಡಬೇಕು, ಅವರು ಲೋಕಸಭಾ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸುತ್ತೇವೆ। ಅದರ ಜೊತೆಯಲ್ಲೇ ಈ ಗುಲ್ಬರ್ಗಾ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ। ಈ ದೇಶದಲ್ಲಿ ಒಂದು ಅವಹೇಳನಕಾರಿ ವಿಷಯ ಅಂದ್ರೆ ಕಳೆದ 11 ವರ್ಷದಿಂದ ಈ ದೇಶದಲ್ಲಿ ಒಂದು ಹೆಸರನ್ನು ಜಪ ಮಾಡ್ತಾ ಇದ್ದಾರೆ, ದೇಶ ವಿದೇಶದಲ್ಲಿ ಮಾಡ್ತಾ ಇದ್ದಾರೆ। ನರೇಂದ್ರ ಮೋದಿ ಅನ್ನ ಹೆಸರು ತಗೊಂಡು ಮೋದಿ ಮೋದಿ ಅಂತ ಫೋಟೋ ಹಾಕೊಂಡು ತಿರ್ತಾ ಇದ್ದಾರೆ। ಅವಾಗಿ ಅಮಿತ್ ಶಾಗೆ ಸ್ವರ್ಗ ನರಕ ಮೊದಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ತಗೊಂಡು ಸ್ವರ್ಗ ನರಕದ ಬಗ್ಗೆ ಮಾತಾಡ್ತಾರೆ। ನಾವು ಸ್ವರ್ಗ ನರಕದ ಬಗ್ಗೆ ನಂಬಿಕೆ ಇಡ್ತಕ್ಕಂಥವ್ರಲ್ಲ, ನಾವು ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಡ್ತಕ್ಕಂಥವ್ರಲ್ಲ, ನಾವು ಮನುಸ್ಮೃತಿಯನ್ನ ವಿರೋಧಿಸ್ತೇವೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ದಾರೆ, ನಾವು ಅದನ್ನು ಕೂಡ ವಿರೋಧಿಸ್ತೇವೆ। ಈ ರೀತಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಅವಹೇಳನಕಾರಿ ಆಗಿದ್ದಕ್ಕೆ ಇಡೀ ದೇಶವ ಉಗ್ರವಾಗಿ ಖಂಡಿಸ್ತದೆ ಅನ್ನುವಂತ ಮಾತನ್ನು ಹೇಳಿ ನಾವು ಈ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇವೆ। ಎಲ್ಲ ಅಲ್ಪಸಂಖ್ಯಾತರ ಮೈನಾರಿಟಿಯ ತಾಲೂಕಿನ ಜಿಲ್ಲೆಯ ನಗರದ ಎಲ್ಲ ಗುಂಪಿನವರು ನಾವು ಸೇರಿದ್ದೇವೆ, ಅದಕ್ಕೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇದೆ। ಧನ್ಯವಾದ ಅವರಿಗೆ।